ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ನ. ಸೊ ಮೋಹನ್ ಅವರು ಚಿಕನ್ ತರೋದಕ್ಕೆ ಅಂತ ಹೋಗಿದ್ದಾರೆ. ಅಷ್ಟೊಳಗಡೆ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವ್ರು ಮಾಡ್ತಿರೋ ಕೆಲಸಗಳು, ನನ್ನ ಮಕ್ಕಳು ಮಾಡಿರುವ ಕೆಲಸಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನಿಮ್ಮ ಮನೆಯಲ್ಲೆಲ್ಲ ಮಕ್ಕಳು ಇದೇ ಥರನಾ? ಮನೇಲಿರೋ ಎಷ್ಟೇ ಆಟ ಸಾಮಾನು ಇದ್ರೂ ಮನೇಲಿರೋ ಚೇರು ಕುರ್ಚಿ ಯಾವುದು ಬಿಡ್ದಂಗೆ ಆಟ ಆಡ್ತಾ ಇದ್ದಾರೆ. ಇವತ್ತು ತೋರಿಸ್ತೀನಿ ರೀ. ನೋಡಿ, ಇದು ಡೈನಿಂಗ್ ಟೇಬಲ್ ಚೇರು. ಡೈನಿಂಗ್ ಟೇಬಲ್ ಚೇರ್ಗೆ ಸೋಫಾ ಕವರ್ಸು, ಬೆಡ್ ಕವರ್ಸು ಎಲ್ಲನೂ ಹಾಕಿ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಇದೇನೋ ಇದು? ಏನಿದು? ಮನೆ. ಇಷ್ಟು ದೊಡ್ಡ ಮನೆ ಸಾಲದು ಅಂತ ಈ ಮನೆ ಬೇರೆ ಕಟ್ಕೊಂಡಿದ್ಯಾ? ಓ, ಲೈಟ್ ಮನೆ, ಕತ್ಲೆ ಮನೆ. ಅಲ್ಲ, ಬೇರೆ ಏನು ಸಿಗ್ಲಿಲ್ವಾ ನಿಮ್ಗೆ ಆಟ ಆಡೋದಕ್ಕೆ? ಬೇರೆ ಏನೋ ಸಿಗ್ಲಿಲ್ವಾ ಆಟ ಆಡೋದಕ್ಕೆ ನಿಮ್ಗೆ? ಅದಕ್ಕೆ ಇದೇ ಆಗೋಯ್ತು ಡೌರಾಜ. ಲೈ, ನೀನೇನೋ ಮಾಡ್ತಿದ್ಯಾ? ನೋಡಿ ಫ್ರೆಂಡ್ಸ್, ಹಿಂಗೆ ನಮ್ಮ ಮನೇಲಿ ಮಕ್ಕಳು. ಸೊ ನಮ್ಮ ಕೆಲಸ ಏನು ನೋಡಿ, ಎಲ್ಲಾನು ತೆಗ್ದಿಟ್ಟಿದ್ದಾರೆ. ಇದನ್ನೆಲ್ಲ ತೆಗೆದು ಮತ್ತೆ ನಾನೇ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇನ್ನೇನು ಮಾಡೋದು, ಸೈಲೆಂಟಾಗಿರ್ಬೇಕು ಅಂದರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಸುಮ್ಮನೆರಾ, ಎಷ್ಟು ಕಿರ್ಚಿದ್ರು ಸಾಲಲ್ಲ ನಮ್ಮ ಮಕ್ಕಳ ಹತ್ರ. ನಾಳೆ ಮಂಡೇ ಸ್ಕೂಲ್ಗೆ ಹೋಗ್ತಾನೆ ಲಕ್ಷಯಿ. ಅವಾಗ ಸ್ವಲ್ಪ ಮನೆ ಸೈಲೆಂಟಾಗಿರುತ್ತೆ, 4 ಗಂಟೆವರೆಗೂ ಅಷ್ಟೇ. ಅದಾದ್ಮೇಲೆ ಮತ್ತೆ ಅದೇ ಕಿರಿಕು. ಸೊ ಬನ್ನಿ, ಇವಾಗ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೋಹನ್ ಅವ್ರು ಬರೋಷ್ಟೊತ್ತಿಗೆ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತೀನಿ. ಅವ್ರು ಬಂದ ಮೇಲೆ ಹಾಗೆ ಬಿರಿಯಾನಿ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಮೋಹನ್ ಅವ್ರು ಬರೋಷ್ಟೊತ್ತಿಗೆ ನಾನು ಚಿಕನ್ ಬಿರಿಯಾನಿಗೆ ಏನೇನು ಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬಂದಿದ್ದಾದಮೇಲೆ ಚಿಕನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡು ಈಗ ಒಂದು ಕುಕ್ಕರ್ಗೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏಕೆಂದರೆ ಬಿರಿಯಾನಿ ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಟೇಸ್ಟಿಯಾಗಿರಬೇಕು ಅಂದರೆ. ಹಾಗೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಅದೇ ಸ್ಪೈಸಸ್ ಇರುತ್ತಲ್ವ, ಪಲಾವ್ ಸ್ಪೈಸಸ್ಸು, ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಗಡ್ಡೆ ಅಷ್ಟು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಆದಷ್ಟು ಬೇಗನೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗುತ್ತೆ. ಹಾಗೆ ಟೊಮೊಟೊನ ನಾನು ಪ್ಯೂರಿ ಮಾಡಿ ಹಾಕ್ಕೊತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಆ ಥರ ಪ್ಯೂರಿ ಮಾಡಿ ಹಾಕ್ಕೊಳ್ಳೋದ್ರಿಂದ. ಹಾಗೆ ನಾನಿಲ್ಲಿ ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕನ್ನ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಸ್ವಲ್ಪ ಕುಕ್ ಆಗಿದೆ ಚಿಕನ್ನು. ಈ ಟೈಮಲ್ಲಿ ನಾನು ಕಸೂರಿ ಮೇಥಿನ ಈ ಥರ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಒಗ್ಗರಣೆಗೆ ಹಾಕ್ತೀವಲ್ವ ಸ್ಪೈಸಸ್ಸು, ಆಗಬೇಕಾದ್ರೂ ಹಾಕ್ಕೊಳ್ಬೋದು. ನನಗೆ ಅದು ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಇವಾಗ ಹಾಕ್ಕೊತಾ ಇದ್ದೀನಿ. ಈಗ ನಾನು 1.5 ಗ್ಲಾಸು ಅಂದರೆ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ನೀರನ್ನ, ಏಕೆಂದರೆ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಬಾಸುಮತಿ ರೈಸ್. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಇದ್ದರೆ ಚೆನ್ನಾಗಾಗುತ್ತೆ. ಅದು ಅಲ್ಲದೆ ನಾನು ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ನಲ್ವ, ಸ್ವಲ್ಪ ಮೆತ್ತಗಾಗಲಿ ಅಂತ. ಸೊ ಹಾಗಾಗಿ ಸ್ವಲ್ಪ ನೀರನ್ನ ಕಡಿಮೆನೇ ಇಕ್ಕೊತಾ ಇದ್ದೀನಿ. ಸ್ವಲ್ಪ ಲಿಂಬೆಹಣ್ಣು ಲಾಸ್ಟಲ್ಲಿ ಹಿಂಡಿದಾದ್ಮೇಲೆ ಅಕ್ಕಿನ ಏನು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಇನ್ನೇನು ಒಗ್ಗರಣೆಗೆ ಹಾಕ್ತೀವಿ ಅನ್ನೋ ಟೈಮ್ಗೆ ನೀವು ಅಕ್ಕಿನ ನೆನೆಸಿಟ್ಕೊಂಡ್ರೆ ಸಾಕು, ಆರಾಮಾಗಿ ಅದು ನೆಂದ್ಕೊಂಡಿರುತ್ತೆ. ನಿಮಗೆ ನೆನೆಸಿರೇ ಬೇಡ ಅಂದರೆ ಡೈರೆಕ್ಟ್ ಹಾಗೆ ಹಾಕ್ಕೊಳ್ಬೋದು ಅಕ್ಕಿನ. ಈಗ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಇದನ್ನು ನಾನು 1 ವಿಜಿಲ್ ಅಷ್ಟೇ ತೊಗೊತೀನಿ, ಏಕೆಂದರೆ ಚಿಕನ್ನ ನಾವು ಆಗಲೇ ಫ್ರೈ ಮಾಡ್ಕೊಂಡಿರ್ತೀವಿ, ಹಾಗೆ ನೆನೆಸಿರೋ ಅಕ್ಕಿ ಬೇರೆ ಹಾಕ್ಕೊಂಡಿರ್ತೀವಿ. ಹಾಗೆ ಕುದಿ ಬಂದಾದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿರ್ತೀವಲ್ವ, ಸೊ 1 ವಿಜಿಲ್ ಆದರೆ ಸಾಕಾಗಿಬಿಡುತ್ತೆ, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಈಗ ನೋಡಿ, ಇಷ್ಟು ಚೆನ್ನಾಗಿ ಬಿರಿಯಾನಿ ಆಗಿದೆ. ನಾನು ಮೆತ್ತಗೆ ಮಾಡ್ಕೋತೀನಿ,
ಯಾಕೆಂದರೆ ಕಿಶನ್ ಮತ್ತು ಲಕ್ಷ್ಯ ಎಲ್ಲರೂ ಇರ್ತಾರಲ್ವ, ಅವ್ರಿಗೆ ಸ್ವಲ್ಪ ಮೆತ್ತಗಿದ್ರೆ ಆರಾಮಾಗಿ ತಿಂತಾರೆ, ಉದ್ರುದ್ರಾಗಿದ್ದರೆ ತಿನ್ನೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವ್ರು ಸ್ವಲ್ಪ ದೊಡ್ಡವರಾಗೋವರೆಗೂ ಈ ಥರ ಮೆತ್ತಗೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವರು ಇದ್ದರೂ ಸಹ ಇದೇ ಥರನೇ ಮಾಡ್ಕೊಳ್ಳಿ. ಬಿರಿಯಾನಿ ಟೇಸ್ಟ್ ಏನು ಬದಲಾಗೋದಿಲ್ಲ, ಅದೇ ಥರನೇ ಟೇಸ್ಟ್ ಇರುತ್ತೆ. ಸಖತ್ತಾಗಿತ್ತು. ಈ ಬಿರಿಯಾನಿನ ನಾನು ನನ್ನ ಚಾನಲ್ನಲ್ಲಿ ಹಾಕ್ಕೊಂಡಿರ್ತೀನಿ, ಅಂದರೆ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ನೀವು ಬೇಕಾದರೆ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಇತ್ತು ನೋಡಿ, ಒಂದು ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದಿದ್ದಾಗಿತ್ತು. ಈ ಥರನೇ ಇದ್ದರೆ ಲೈಫಲ್ಲಿ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ. ಸೊ ಅದೆಲ್ಲ ಆದಮೇಲೆ ಲಕ್ಷ್ಯಗೆ ಮತ್ತು ಕಿಶನ್ಗೆ ನೈಲ್ ಕಟ್ ಮಾಡಬೇಕಿತ್ತು. ಇವತ್ತು ಭಾನುವಾರ ಆಗಿರೋದ್ರಿಂದ ನಾಳೆ ಸೋಮವಾರ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಅಷ್ಟೊತ್ತಿಗೆ ನೈಲೆಲ್ಲ ಕಟ್ ಮಾಡಿಬಿಡೋಣ ಅಂತೇಳಿ ಕಟ್ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಮೋಹನ್ ಮತ್ತು ಲಕ್ಷ್ಯ ಈ ಹಾಲನ್ನ ತೊಗೊಬಂದು ಡೈರಿಗೆ ಹೋಗಿ, ಇನ್ನು ಇದು ತುಂಬ ದಿನ ಆಗಿತ್ತು ಫೇಸ್ ಮಾಸ್ಕ್ನ ಹಾಕ್ಕೊಂಡು, ಹಾಗೆ ಫ್ರಿಡ್ಜಲ್ಲಿತ್ತು. ಸುಮ್ಮನೆ ಇನ್ನೇನು ಮಾಡೋದು ಅಂತೇಳಿ ಅದನ್ನು ಹಾಕ್ಕೊಂಡಿದ್ದಾಯಿತು. ಮತ್ತು ಈಗ ಮೋಹನ್ ಅವ್ರಿಗೆ ಟೀ ಬೇಕಂತ ಹೇಳಿದರು, ಟೀನೆಲ್ಲ ಕೊಟ್ಟಿದ್ದಾಯಿತು. ಹಾಗೆ ರೇಷನ್ನು ಮತ್ತು ತರಕಾರಿ, ಡ್ರೈ ಫ್ರೂಟ್ಸು, ಹೂವು ಇಷ್ಟೆಲ್ಲ ತಂದಿದ್ರು. ಅದನ್ನೆಲ್ಲ ಜೋಡಿಸ್ಕೊಂಡ್ಲೆಲ್ಲ ಹಾಗೆ ಇಟ್ಟಿದ್ದೆ. ಇನ್ನೇನು ಮಾಡೋದು, ಬೆಳಗ್ಗೆ ಜೋಡಿಸ್ಕೊಳ್ಳೋಣ ಅಂತೇಳಿ ಸುಮ್ಮನಾಗಿದೆ. ಹಾಗೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಅಡುಗೆ ಮನೆಯನ್ನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಇನ್ನು ಬೆಳಗ್ಗೆ ಎದ್ದೇಳುವಾಗ ಏನು ಅಷ್ಟೊಂದೆಲ್ಲ ಘಾಸಿ ಇರೋದಿಲ್ಲ. ಮಾರ್ನಿಂಗ್ ಅವನಿಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತಲ್ಲ, ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಡೇನ ಅಂತ ಅಂದ್ಕೊಂಡು ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಸೋಮವಾರ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅದೇ ಮಾಮೂಲಿ ದೇವ್ರಿಗೊಂದು ಗುಡ್ ಮಾರ್ನಿಂಗ್ ಹೇಳಿ ನನ್ನ ಡೇನ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಡೇ ಸ್ಟಾರ್ಟ್ ಆಗೋದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಗ್ಲಾಸ್ ಬೆಚ್ಚಗಿರೋ ನೀರು ಕುಡಿಯುವಾಗಲೇ. ಸೊ ಅಡುಗೆ ಮನೆಯನ್ನೆಲ್ಲ ಒಂದು ಸರಿ ನೋಡಿ ಆದಮೇಲೆ ಒಂದು ಗ್ಲಾಸ್ ನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನಾನು ಎದ್ದಿದ ತಕ್ಷಣ ಆದಷ್ಟು ಕಿಟಕಿ ಬಾಗಿಲುಗಳನ್ನೆಲ್ಲ ತೆಗೆದುಬಿಡ್ತೀನಿ, ಏಕೆಂದರೆ ಮನೆ ಒಳಗಡೆ ನಾವು ಉಸಿರಾಡಿರೋ ಸ್ಮೆಲ್ಲೇ ಇರುತ್ತೆ. ಸೊ ಹಾಗಾಗಿ ಕಿಟಕಿ ತೆಗೆದಿದ ತಕ್ಷಣ ಫ್ರೆಶ್ ಗಾಳಿ ಬರುತ್ತಲ್ವ, ಸೊ ಆ ಗಾಳಿ ಕುಡಿಯೋದಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಎಲ್ಲ ಕಿಟಕಿಗಳನ್ನೂ ತೆಗೆದಿಟ್ಬಿಡ್ತೀನಿ. ಇನ್ನು ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಇನ್ನೇನು ಮಾಡೋದು, ಇವತ್ತು ಉಪ್ಪಿಟ್ಟೇ ಮಾಡಿಕೊಟ್ಬಿಡೋಣ ಅಂತೇಳಿ ಉಪ್ಪಿಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ತರಕಾರಿ ಉಪ್ಪಿಟ್ಟು ಮಾಡಿದ್ರೆ ಕಿಶನ್ಗೆ ಮತ್ತು ಲಕ್ಷ್ಯಗೆ ಇಬ್ರಿಗೂ ಇಷ್ಟ ಆಗುತ್ತೆ, ಅದು ರುಚಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತರಕಾರಿ ಉಪ್ಪಿಟ್ಟನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ಮಾಮೂಲಿ ಉಪ್ಪಿಟ್ಟಿನ ರವೆ ಬರುತ್ತಲ್ಲ, ಆ ಥರದ್ರಲ್ಲಿ ಮಾಡಿದ್ರೆ ತಿನ್ನಲ್ಲ ಲಕ್ಷ್ಯಿ. ಅವನಿಗೆ ಬನ್ಸಿ ರವೆ ಉಪ್ಪಿಟ್ಟು ಉದ್ರುದ್ರಾಗಿ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸರಿ ಅಂತೇಳಿ ಅವನಿಗೆ ಬನ್ಸಿ ರವೆ ಉಪ್ಪಿಟ್ಟನ್ನೇ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಕಿಶನ್ ಕೂಡ ಎದ್ದು ಬಂದ. ಅವನಂತೂ ನಾನು ಇರಲಿಲ್ಲ ಅಂದರೆ ಬೇಗನೆ ಎದ್ಬಿಡ್ತಾನೆ, ನನಗಿಂತ ಮುಂಚೆನೇ ಎದ್ದು ಕೂತಿರ್ತಾನೆ ಒಂದೊಂದು ಸರಿ. ಹಾಗೆ ಮಲಗಿಸಿ ಎದ್ದು ಬಂದಿದ್ದೆ, ಆದರೂ ಹಿಂದೆನೇ ಬಂದಿದ್ದಾನೆ. ಸೊ ಇನ್ನೇನು ಮಾಡೋದು, ಅವನು ಸ್ವಲ್ಪ ಹಾಗೆ ಸಮಾಧಾನ ಮಾಡಿಕೊಂಡು ಟಿಫನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ. ಸೊ ಅದೇ ಥರನೇ ನಾನು ಮಾಡ್ಕೊಳ್ಳೋದು. ಫಸ್ಟು ಕಡಾಯಿ ಇಟ್ಕೊಂಡು ಅದಕ್ಕೆ ಬನ್ಸಿ ರವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಘಮ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಾಮೂಲಿ ಒಗ್ಗರಣೆಗೆಲ್ಲ ಹಾಕ್ಕೊಂಡು ಸಾಸಿವೆ, ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಗೆ ತರಕಾರಿನೆಲ್ಲ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ಇದಾದಮೇಲೆ ನೀರು ಹಾಕ್ಕೊಂಡು ಉಪ್ಪಿಟ್ಟಿನ ರವೆ ಹಾಕ್ಕೊಳ್ಳೋದು. ಸೊ ಉಪ್ಪನ್ನೆಲ್ಲ ನೋಡಿ ಮಾಡಿ ಹಾಕ್ಕೊಳ್ಬೇಕು ಉಪ್ಪಿಟ್ಟಿಗೆ. ಸೊ ಉಪ್ಪಿಟ್ಟು ರೆಡಿ ಆಗ್ತಿರಲಿ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡೋಣ ಒಂದು ಬಾಕ್ಸಿಗೆ ಅಂತ ಅಂದ್ಕೊಂಡೆ. ದ್ರಾಕ್ಷಿ ಹಣ್ಣು ಅಂದರೆ ಅವ್ನಿಗೆ ಇಷ್ಟ ಆಯಿತು. ಸೊ ಇವತ್ತು ಸೀಡ್ಲೆಸ್ಸೇ ತಂದಿದ್ರು, ಚೆನ್ನಾಗಿತ್ತು, ಇದು ಸ್ವೀಟಾಗಿತ್ತು ದ್ರಾಕ್ಷಿ. ಸೊ ಅದನ್ನೇ ಹಾಕ್ಕೊಡಮ್ಮ ಅಂತ ಅಂದ. ಅದಕ್ಕೋಸ್ಕರ ಅದನ್ನು ನೆನೆಸಿಡ್ಬೇಕಲ್ವ, ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಹಾಗೆ ತೊಳೆದು ಅವನಿಗೆ ಬಾಕ್ಸಿಗೆ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಉಪ್ಪಿಟ್ಟು ಸಹ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ಲ ಉಪ್ಪಿಟ್ಟು. ನನಗಂತೂ ಫಸ್ಟು ಉಪ್ಪಿಟ್ಟು ಅಂದ್ರೇ ಆಗ್ತಿರ್ಲಿಲ್ಲ. ನಮ್ಮಮ್ಮ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಒಂದು ಮೈಲಿ ದೂರ ಇರ್ತಿದ್ದೆ. ಬಟ್ ನಾವು ತಾಯಂದಿರಾದಮೇಲೆ ನಮಗೆ ಆ ಕಷ್ಟ ಏನು ಅಂತ ಗೊತ್ತಾಗೋದು. ಸೊ ನನಗೂ ಹಾಗೇ ಬೇಗ ಏನು ಟಿಫನ್ ಆಗುತ್ತೋ ಅದನ್ನೇ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಇವತ್ತು ಉಪ್ಪಿಟ್ಟನ್ನೇ ಮಾಡ್ಕೊಂಡ್ಬಿಟ್ಟೆ. ಲಕ್ಷ್ಯಗೆ ಇಷ್ಟ ಆಗುತ್ತೆ, ಆ ಥರ ಏನಿಲ್ಲ. ಈ ಥರ ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ರೆ ಇಷ್ಟಪಟ್ಟು ತಿಂತಾನೆ. ಹಾಗೆ ಅವನು ಫ್ರೆಶ್ ಅಪ್ ಆಗಿ ಬಂದ, ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಅವನಿಗೆ ಟೈ ಕಟ್ಕೊಳ್ಳೋದಕ್ಕೆ ಬರೋದಿಲ್ವಲ್ಲ ಅಂತೇಳಿ ಟೈ ಕಟ್ಕೊತಿದ್ದೆ. ಅಷ್ಟೊತ್ತಿಗೆ ನೋಡಿ ನಮ್ಮ ಸುಂದ್ರ ಅದೇನೋ ಲೇಬಲ್ನ ಹಣೆ ಮೇಲೆ ಅಂಟಿಸ್ಕೊಂಡು ಬಂದಿದ್ದ. ಸೊ ಅವನ ಜೊತೆ ಸ್ವಲ್ಪ ತಲೆಹರಟೆ. ಇಷ್ಟು ಕೆಲಸಗಳ ಮಧ್ಯೆ ಅವನ ಜೊತೆನೂ ಈ ಥರ ಎಲ್ಲ ಆಟಗಳನ್ನ ಆಡ್ತಾ ಇರಬೇಕು, ಇಲ್ಲಾಂದರೆ ಅವನಿಗೆ ಬೇಜಾರಾಗ್ಬಿಟ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಮ್ಮ ನನ್ನ ಕಡೆ ನೋಡ್ತಾನೆ ಇಲ್ಲ, ನಾನು ಮಾತಾಡಿಸ್ತಾನೆ ಇಲ್ಲ ಅಂತ. ಅವನ ಕಡೆನೂ ಸ್ವಲ್ಪ ನೋಡಿಕೊಂಡು ಹಾಗೆ ಕೆಲಸನೆಲ್ಲ ಮಾಡ್ಕೊತಿದ್ದೆ. ಹಾಗೆ ಸ್ಕೂಲಿಗೆ ಬೇರೆ ಲೇಟ್ ಆಗಿಬಿಟ್ಟಿತ್ತು ಲಕ್ಷ್ಯಗೆ. ಅವನಿಗೆ ಸ್ವಲ್ಪ ಬೇಗ ತಿನ್ನಿಸ್ಕೊಳ್ಳೋಣ ಅಂತೇಳಿ ಅವನಿಗೂ ತಿನ್ನಿಸ್ತಿದ್ದೆ. ಲಕ್ಷ್ಯ ಜೊತೆಗೆ ಕಿಶನ್ನು ಹಾಗೆ ಟಿಫನ್ನ ಮಾಡಿಕೊಂಡ. ಹೆಂಗೋ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಕರ್ಕೊಬಂದೆ ವ್ಯಾನ್ ಹತ್ಸೋಣ ಅಂತೇಳಿ. ಸೊ
ವ್ಯಾನು ಸಹ ಅಷ್ಟೊತ್ತಿಗೆ ಬಂತು. ಅವನ್ನ ಕಳಿಸ್ಬಿಟ್ಟು ಮನೆಗೆ ಬಂದ್ವಿ. ಇನ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿವರೆಗೂ ಅವ್ನು ಟಿಫನ್ನು, ಅವನಿಗೆ ತಿನ್ನಿಸು, ಅವನಿಗೆ ರೆಡಿ ಮಾಡು ಇದ್ದೇ ಆಗೋಗ್ಬಿಡುತ್ತೆ. ಸೊ ಅವನು ಸ್ಕೂಲಿಗೆ ಹೋದ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಅವನು ಸ್ನಾನ ಎಲ್ಲ ಮುಗಿಸಿ ಟವಲ್ನೆಲ್ಲ ಎಲ್ಲಂದ್ರೆ ಅಲ್ಲೇ ಹಾಕಿರ್ತಾನೆ. ಸೊ ಅದನ್ನೆಲ್ಲ ಬಿಸಿಲಿಗೆ ಹಾಕಿ ಮೊದಲಿಗೆ ಸೋಫಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೋಫಾ ಮೇಲಂತೂ ತುಂಬಾ ಧೂಳಿರುತ್ತೆ. ಮಕ್ಕಳು ತಿನ್ನೋದು ಕುಡಿಯೋದು ಎಲ್ಲನೂ ಅಲ್ಲೇ ಮಾಡ್ತಿರ್ತಾರೆ. ಸೊ ಹಾಗಾಗಿ ಫಸ್ಟು ಅದರಲ್ಲಿರೋ ಧೂಳನ್ನೆಲ್ಲ ಒದ್ರುಕೊಂಡು ಹಾಗೆ ಸೋಫಾ ಕವರ್ನೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಅದು ಅಲ್ಲದೆ ನೆಲದ ಮೇಲೆ ಏನೇನೋ ಒಂದು ಆಟ ಸಾಮಾನುಗಳು, ಮನೇಲಿರೋ ಪಾತ್ರೆಗಳನ್ನೆಲ್ಲ ಹರಡಿಟ್ಟಿರ್ತಾರೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ಮಳೆಗಾಲ ಚಳಿಗಾಲ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಮ್ಯಾಟ್ನು ಸಹ ಹಾಕ್ಕೊಂಡಿದ್ದೆ. ಅದ್ರ ಮೇಲೆ ಒಂದಷ್ಟು ಕಸನೆಲ್ಲ ಹರಡಿರ್ತಾರೆ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಮಿಷಿನ್ನ ಯೂಸ್ ಮಾಡ್ತಾರೆ. ನಾನು ಅದೇನು ಯೂಸ್ ಮಾಡೋದಿಲ್ಲ. ಮಾಮೂಲಿ ತೆಂಗಿನ ಪೊರ್ಕೆ ಇರುತ್ತಲ್ವ, ಸೊ ಆ ಪೊರ್ಕೆಯಲ್ಲಿ ನಾನು ಈ ಥರ ನೀಟಾಗಿ ಕಸನೆಲ್ಲ ಗುಡಿಸ್ಕೊತೀನಿ. ಆರಾಮಾಗಿ ಬರುತ್ತೆ. ಯಾವುದು ಮಿಷಿನಲ್ಲಿ ಬರುತ್ತಲ್ವ, ಸೊ ಅದೇ ಥರನೇ ಬರುತ್ತೆ, ನೀಟಾಗುತ್ತೆ. ಸೊ ಇದು ಮ್ಯಾಟು, ಸೊ ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡಿಕೊಂಡು ಮ್ಯಾಟ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಸುತ್ತಿಟ್ಬಿಟ್ಟು ಇದಾದಮೇಲೆ ನಾನು ಕಸನೆಲ್ಲ ಗುಡಿಸ್ಕೊತೀನಿ. ಹಾಗೆ ಒಳಗಡೆ ರೂಮಲ್ಲೂ ಅಷ್ಟೇ ಏನೂ ರೆಡಿ ಮಾಡಿರೋದಿಲ್ಲ. ಅವರು ಎದ್ದಿದ್ದಂಗೆ ಹಾಗೆ ಹೋಗ್ತಾ ಇರ್ತಾರೆ. ಸೊ ಎಲ್ಲ ನಾನು ರೆಡಿ ಮಾಡಬೇಕು. ಇದೆಲ್ಲ ಆದಮೇಲೆ ನಾನೊಂದು ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಂಡು ಕುಡಿತೀನಿ. ಅದನ್ನಂತೂ ನಾನು ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇವತ್ತು ಮಾಮೂಲಿ ಕ್ಯಾರೆಟ್, ಬೀಟ್ರೋಟ್ ಮತ್ತು ಒಂದು ಟೊಮೆಟೊನ ಹಾಕ್ಕೊಂಡು ಜ್ಯೂಸ್ನ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಕುಡಿದಿದ್ದಾದಮೇಲೆ ಟಿಫನ್ನೆಲ್ಲ ಮುಗಿಸ್ಕೊಂಡೆ. ಟಿಫನ್ನೆಲ್ಲ ಮಾಡಿದ್ದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳಿಬೇಕಲ್ವ. ಸೊ ಹಾಗೆ ಉಪ್ಪಿಟ್ಟು ಸ್ವಲ್ಪ ಇನ್ನೂ ಮಿಕ್ಕಿರೋದನ್ನ ಯಾವುದು ವೇಸ್ಟ್ ಮಾಡೋದಿಲ್ಲ, ಎತ್ತಿಟ್ಕೊಂಡಿರ್ತೀನಿ. ಉಪ್ಪಿಟ್ಟನ್ನ ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಬೆಳಗಿನ ಪಾತ್ರೆ ನೋಡಿ ಇಷ್ಟೊಂದಿದ್ದಾವೆ. ಸೊ ಇದನ್ನೆಲ್ಲ ತೊಳೆದಿಟ್ಕೊಳ್ಬೇಕು. ಅಯ್ಯೋ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅಂತಂದರೆ ಆ ಕೆಲಸ ಅಲ್ಲೇ ಇರುತ್ತೆ. ಆವಾಗಿನ ಕೆಲಸ ಆವಾಗ ಮುಗಿಸ್ಕೊಂಡ್ಬಿಟ್ರೆ ಅಯ್ಯೋ ಕೆಲಸನೇ ಇಲ್ಲ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಏನು ರಿಸ್ಕ್ ತೊಗೊಳೋದಕ್ಕೆ ಹೋಗೋಲ್ಲ. ಆವಾಗಿನ ಪಾತ್ರೆ ಅವಾಗನ್ನ ತೊಳೆದಿಟ್ಬಿಡ್ತೀನಿ. ಹಾಗೆ ಸಿಂಕು ಅಷ್ಟೇ, ಹಾಗೆ ಬಿಟ್ಟರೆ ಸ್ಮೆಲ್ ಬಂದುಬಿಡುತ್ತೆ. ನಾನು ಸೋಪಲ್ಲಿ ಮತ್ತು ನೀಟಾಗಿ ಅದನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ನೀರೆಲ್ಲ ನಿಂತಿರುತ್ತೆ, ಅದನ್ನು ಹಾಗೆ ಬಿಟ್ಟರೆ ವೈಟ್ ಪ್ಯಾಚಸ್ ಆಗಿಬಿಡುತ್ತೆ. ಅದನ್ನು ಹಾಗೇ ಕ್ಲೀನ್ ಮಾಡಿಕೊಂಡೆ. ಹಾಗೆ ಇವತ್ತು ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ಈ ಥರ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಈ ಒಲೆಗಳನ್ನೆಲ್ಲ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀವಿ, ಆದರೆ ಇಲ್ಲಿ ಆನ್ ಮತ್ತು ಆಫ್ ಮಾಡ್ತೀವಲ್ವ, ಸೊ ಆ ಏರಿಯಾ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಲೇಜಿ ಆಗಿಬಿಡ್ತೀನಿ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆ ಗ್ಯಾಸ್ ಸ್ಟವ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಡ್ರೈ ಫ್ರೂಟ್ಸ್ನೆಲ್ಲ ಬೇರೆ ಬಾಕ್ಸಸ್ಗೆಲ್ಲ ಹಾಕ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮು ಮತ್ತು ಖರ್ಜೂರ ಎಲ್ಲ ತಂದಿದ್ರು. ಸೊ ಖರ್ಜೂರ, ಡ್ರೈ ಖರ್ಜೂರ ಅಷ್ಟೊಂದು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಸೀಡ್ಲೆಸ್ ಮಾಮೂಲಿ ಖರ್ಜೂರನೆಲ್ಲ ತರಿಸಿದ್ದೀನಿ. ಹಾಗೆ ಅಗಸೆ ಬೀಜನೂ ಖಾಲಿಯಾಗೋಗ್ಬಿಟ್ಟಿತ್ತು, ಅಗಸೆ ಬೀಜನೂ ತರಿಸಿದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲ ಥರ ಸೀಡ್ಸ್ ಇರುತ್ತೆ. ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಎಲ್ಲನೂ ತಂದು ಮಾಡ್ಕೊಂಡಿರ್ತೀನಿ. ಡ್ರೈ ಫ್ರೂಟ್ಸೇ ಜಾಸ್ತಿ ಖಾಲಿ ಆಗೋದು. ನನ್ನ ಮಕ್ಕಳು ಜಾಸ್ತಿ ಡ್ರೈ ಫ್ರೂಟ್ಸ್ನ ತಿಂತಾರೆ, ಈ ಥರ ಸೀಡ್ಸ್ ಯಾವುದೂ ತಿನ್ನೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಥರ ಏನು ಬೇಕೋ ಅದನ್ನೆಲ್ಲ ತರಿಸಿಟ್ಕೊಂಡಿದ್ದೀನಿ. ಅದು ಅಲ್ಲದೆ ಇವಾಗ ಲಕ್ಷ್ಯಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಏನಿದ್ರು ಸ್ನ್ಯಾಕ್ಸು ಬರೀ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಮತ್ತು ಈ ಥರ ಡ್ರೈ ಫ್ರೂಟ್ಸ್ ಅಷ್ಟೇ ಕೊಡಬೇಕಾಗಿರೋದು. ಬಿಸ್ಕೆಟ್ಸು ಇದು ಯಾವುದೂ ಕೊಡಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ನಿಗೆ ಬೇಕಾಗುತ್ತೆ ಅಂತ ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂತೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಿಸಿಲು ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದಾದಮೇಲೆ ದಿನಸಿ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಣ ಅಂತೇಳಿ ದಿನಸಿ ಐಟಮ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಇದೇನಿದು ಇವ್ರ ಮನೇಲಿ ಇಷ್ಟೇ ದಿನಸಿ ತರಿಸಿದಳಲ್ಲ, ಇಷ್ಟು ಸಾಕಾಗುತ್ತಾ ಅಂತ ನೀವು ಅಂದ್ಕೊಬೋದು. ಇಲ್ಲ, ನಾನು ಯಾವ್ದ್ಯಾವುದು ಖಾಲಿ ಆಗಿರುತ್ತೋ ಅದನ್ನು ಮಾತ್ರ ತರಿಸಿ ಇಟ್ಕೊತೀನಿ. ಇರೋದನ್ನ ಯಾವುದೂ ತರಿಸಿ ಇಟ್ಕೊಳ್ಳೋದಿಲ್ಲ. ಸುಮ್ಮನೆ ಅದು ವೇಸ್ಟ್ ಆಗಿಬಿಟ್ಟೆ ಮತ್ತು ಹುಳ ಆಗಿಬಿಡುತ್ತೆ ಅಂತೇಳಿ ನನಗೆ ಏನೇನು ಬೇಕೋ ಅದನ್ನು ಮಾತ್ರ ತರಿಸಿ ಇಟ್ಕೊಂಡಿರ್ತೀನಿ. ಇನ್ನು ಅಕ್ಕಿ ಇಷ್ಟೇ ನಾನು ತರಿಸೋದು, ಒಂದು 5 kg ತರಿಸ್ತೀನಿ ಅಷ್ಟೇ. ಏಕೆಂದರೆ ನಾವು ಸೊಸೈಟಿ ಅಕ್ಕಿನೇ ನಾವು ಜಾಸ್ತಿ ಯೂಸ್ ಮಾಡೋದು. ಅಂದರೆ ಊಟಕ್ಕೆಲ್ಲ ಅದನ್ನೇ ಮಾಡ್ತೀನಿ. ಟಿಫನ್ಗೆಲ್ಲ ಆದರೆ ನಾನು ಸೋನಾ ಮಸೂರಿನ ಯೂಸ್ ಮಾಡ್ತೀನಿ. ಮಾಮೂಲಿ ಯಾವಾಗಲೂ ಅದನ್ನೇ ಯೂಸ್ ಮಾಡ್ತಿದ್ದೆ, ಬಟ್ ಇತ್ತೀಚೆಗೆ ಇದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಅಂದರೆ ಇಡ್ಲಿ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಸಾಂಬಾರಿಗೆಲ್ಲ ಈ ಥರ ಸೊಸೈಟಿ ಅಕ್ಕಿನೇ ಚೆನ್ನಾಗಿರುತ್ತೆ. ಸೋನಾ ಮಸೂರಿ ಅಕ್ಕಿ ಆದರೆ ಟೇಸ್ಟ್ ಇರುತ್ತೆ ಅಷ್ಟೇ, ಹೊಟ್ಟೆ ಮಾತ್ರ ತುಂಬೋದಿಲ್ಲ. ಸೊ ಈ ಅಕ್ಕಿ ಆದರೆ ಹೊಟ್ಟೆ ತುಂಬುತ್ತೆ.
ಏನೋ ಒಂಥರ ಸಮಾಧಾನ. ಸೊ ಹಾಗಾಗಿ ಇವಾಗ ಅದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ. ಇನ್ನು ಕೆಟಲ್ ಇತ್ತು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಿಕ್ಸಿನೆಲ್ಲ ನೀಟ್ ಮಾಡ್ಕೊಳ್ಳೋಣ ಅಂಥೇಳಿ ನೀಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅದ್ರ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಲ್ಲ ಅಂಥೇಳಿ ಒಂದು ಬ್ರಷ್ನ ಸಹಾಯದಿಂದ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಒಂದು ವೆಟ್ ಟವಲಿಂದ ನೀಟಾಗಿ ಒರೆಸಿಟ್ಕೊತಾ ಇದ್ದೀನಿ. ಹಾಗೆ ಈ ಮಿಕ್ಸರು ಅಷ್ಟೇ ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತಿದೆ ನನಗಂತೂ. ಅದನ್ನು ಸಹ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಈ ಬಾಟಲ್ನ ಇನ್ಮೇಲೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಯೂಸ್ ಮಾಡ್ತಿದ್ದೆ, ಬಟ್ ನಿಲ್ಲಿಸ್ಬಿಟ್ಟಿದ್ದೆ. ಅಯ್ಯೋ ಯಾರು ನೀರು ತುಂಬಿಸಿಡ್ತಾರಪ್ಪ ಅನ್ನೋದೇ ಸ್ವಲ್ಪ ಸೋಂಬೇರಿ ಜಾಸ್ತಿನೇ ಆಗಿಬಿಟ್ಟಿದೆ ಇತ್ತೀಚೆಗೆ. ಸೊ ಹಾಗಾಗಿ ಇದನ್ನು ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಈ ಬಾಟಲಲ್ಲಿ ಇವಾಗ ಒಂದು 6ರಿಂದ 7 ಲೀಟ್ರ್ ನೀರು ಕುಡಿತಾ ಇದ್ದೀನಿ ಅಂತಲೇ ಹೇಳ್ಬೋದು. ನೀರನ್ನ ಜಾಸ್ತಿ ಕುಡಿಬೇಕು. ಅಂದರೆ ನೀರು ಕುಡಿತಿದ್ದೆ, ಈ ಬಾಟಲಲ್ಲಿ ಕುಡಿತಿರ್ಲಿಲ್ಲ. ಯಾವಾಗ ಬೇಕಾದರೂ ನೆನಪಾದಾಗ ಒಂದು ಗ್ಲಾಸಲ್ಲಿ ಹಿಡಿದು ಕುಡಿತಿದ್ದೆ. ಏಕೆಂದರೆ ಮಳೆ ಚಳಿ ಜಾಸ್ತಿ ಇತ್ತಲ್ವ, ನೀರು ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ರಿಯಲೈಸ್ ಆಯಿತು, ಇಲ್ಲ ನೀರು ಕುಡಿಲೇಬೇಕು ನಾನು, ನೀರು ಯಾಕೆ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಅಂತ. ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತೇಳಿ ಇವಾಗ ಬಾಟಲ್ಗೆ ನೀರನ್ನೆಲ್ಲ ಹಿಡ್ದಿಟ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಪಿಂಗಾಣಿ ಐಟಮ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ಕಲ್ಲುಪ್ಪು, ಹುಣಸೆಹಣ್ಣು ಅದೆಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನೆಲ್ಲ ಒಂದು ವೆಟ್ ಟವಲಿಂದ ಎಲ್ಲ ಒರೆಸಿಟ್ಕೊತಾ ಇದ್ದೀನಿ. ಹಾಗೆ ವಾಲ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಅಲ್ಲಿಂದ ಅಲ್ಲಿಗೆ ಒಂದೊಂದು ಸರಿ ಕ್ಲೀನ್ ಮಾಡ್ಕೊತೀನಿ, ಒಂದೊಂದು ಸರಿ ಮರ್ತುಬಿಟ್ಟಿರ್ತೀನಿ. ಸೊ ಹಾಗಾಗಿ ಏನಾದರೂ ಇದ್ದರೆ ಹೋಗಲಿ ಅಂತೇಳಿ ಅದನ್ನು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ. ಸೊ ಇನ್ನು ಎಲ್ಲನೂ ಒಂದೊಂದು ಅದರ ಐಟಮ್ಸ್ನೆಲ್ಲ ಅದರ ಜಾಗಕ್ಕೆಲ್ಲ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಂತೂ ಓಪನ್ ಕಿಚನ್ ಮತ್ತು ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದು ಕಷ್ಟನೇ. ಏಕೆಂದರೆ ಎಲ್ಲನೂ ಓಪನ್ ಇರುತ್ತಲ್ವ. ಸೊ ಹಾಗಾಗಿ ನೀಟಾಗಿ ಇಟ್ಕೋಬೇಕು. ಇಲ್ಲ ಅಂದರೆ ಡೈರೆಕ್ಟಾಗಿ ಯಾರಾದರೂ ಬಂದರೆ ಅವರು ಕರೆಕ್ಟಾಗಿ ಕಾಣಿಸುತ್ತೆ, ಏನಪ್ಪ ಹಿಂಗೆ ಇಟ್ಕೊಂಡಿದ್ದಾಳೆ ಅಂತ. ಸೊ ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಸೊ ಕ್ಲೀನ್ ಮಾಡೋ ಗ್ಯಾಪಲ್ಲಿ ಇವಾಗ ಅಡುಗೆಗೆ ಬೇರೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಹಾಗೆ ಬಿಡ್ತು ನೋಡಿ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನಾನು ಇದನ್ನು ನಿಮಗೆ ಅರ್ಧಂಬರ್ಧ ಅಷ್ಟೇ ತೋರಿಸಿರೋದು. ಫುಲ್ಲು ತೋರಿಸಿದ್ರೆ ಅಷ್ಟೇ ಕತೆ ಮುಗೀತು. ಸೊ ಎಲ್ಲ ಕೆಲಸನೂ ಮಾಡಿಕೊಂಡು ಈಗ ಅಡುಗೆ ಕೆಲಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಅಕ್ಕಿಗೆ ಇಟ್ಕೊಂಡು ಈಗ ನಾನು ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋಣ ಅಂಥೇಳಿ ಬೆಂಡೆಕಾಯನ್ನೆಲ್ಲ ಒರೆಸಿ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಈ ರೆಸಿಪಿ ಅಂತೂ ಸಖತ್ತಾಗಿರುತ್ತೆ. ಅಷ್ಟರೊಳಗಡೆ ಕಿಶನ್ ಸಹ ಬಂದ. ಪಾಪ ನಾನು ಹಿಂದೆ ಮುಂದೆನೇ ಓಡಾಡ್ತಿರುತ್ತೆ ಮಗು. ಪಾಪ ಅವ್ನಿಗೇನಾದರೂ ತೀಟೆ ಮಾಡಿ ಅವ್ನಿಗೇನಾದರೂ ನಗಿಸಿ ಅವನ್ನ ನೋಡಿ ನಾನು ನಗೋಣ ಅಂಥೇಳಿ ಈ ಥರ ಬೆಂಡೆಕಾಯಿನ ಕಟ್ ಮಾಡಿದ್ದೀನಲ್ಲ, ಅದು ಲಾಸ್ಟಲ್ಲಿ ಇರುತ್ತಲ್ಲ, ಅದನ್ನು ಮುಖದ ಮೇಲೆ ಅಂಟಿಸ್ತಾ ಇದ್ದೀನಿ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮಮ್ಮ ಈ ಥರ ಬೆಂಡೆಕಾಯಿನೇನಾದರೂ ಕಟ್ ಮಾಡ್ತಿದ್ರೆ ಅವ್ರ ಮುಂದೆ ಕೂತ್ಕೊಂಡು ಈ ಥರ ಅಂಟಿಸ್ಕೊತಾನೇ ಇರ್ತಿದ್ದೆ. ಇನ್ನು ನೋಡಿ ಮೂತಿನೆಲ್ಲ ತಿರುಗಿಸ್ತಾ ಇದ್ದ. ಸೊ ಇನ್ನೂ ಅಂಟಿಸು ಅಂತ ಹೇಳ್ತಿದ್ದ, ಬೇಡ ಸಾಕು ಅಂತೇಳಿ ಇಷ್ಟಕ್ಕೆ ನಿಲ್ಲಿಸ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾನಲ್ವ. ಸೊ ನನಗಂತೂ ತುಂಬಾ ಇಷ್ಟ. ಇನ್ನು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೆ ಒಂದು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಲ್ಲಿ ನಾನು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಧನಿಯಾ ಪುಡಿ, ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಸಾಂಬಾರು ಪುಡಿನೇ ಇತ್ತಲ್ವ ಅಂತೇಳಿ ಸಾಂಬಾರು ಪುಡಿನೇ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ಒಂದು ಹಳೆ ಬಾಣಲಿನಲ್ಲಿ ನಾನು ಬೆಂಡೆಕಾಯಿನ ಹುರ್ಕೊತಾ ಇದ್ದೀನಿ. ಏಕೆಂದರೆ ಅದು ಸೀದೋದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಉಜ್ಜಿ ತೊಳೆಯೋದಕ್ಕೆ ಅಂತೇಳಿ ಒಂದು ಹಳೆ ಬಾಣಲಿನ ಇಟ್ಕೊಂಡು ಅದನ್ನೆಲ್ಲ ಹುರ್ಕೊಂಡಿದ್ದಾಯಿತು. ಹಾಗೆ ನಾನಿಲ್ಲಿ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಸ್ಲೈಸಾಗಿ ಇಟ್ಕೊಂಡಿರೋ ಅಂತಹ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪು ಹಾಕೋದ್ರಿಂದ ಗೊತ್ತಲ್ವ, ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಬೇಗನೆ. ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದು ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರನ್ನ ಹಾಕ್ಕೊಂಡು ಇದು ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ಹುಳಿ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹುಣಸೆಹಣ್ಣು ಹುಳಿನೂ ಬಿಟ್ಟಿದ್ದಾದಮೇಲೆ ಕುದಿ ಬರುತ್ತೆ. ಈ ಕುದಿ ಬಂದಿದ್ದು ಆದಮೇಲೆ ನಾನಿಲ್ಲಿ ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಆದಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ. ಪುಡಿ ಉಪ್ಪಿಂದ ಅಷ್ಟು ಟೇಸ್ಟ್ ಇರೋದಿಲ್ಲ, ಕಲ್ಲುಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಇವತ್ತು ನೋಡಿ ನನ್ನ ಮಧ್ಯಾಹ್ನದ ಮೀಲ್ಸ್ ರೆಡಿ ಆಯಿತು. ಸೌತೆಕಾಯಿ ಮತ್ತು ಕ್ಯಾರೆಟ್ ಜೊತೆಗೆ ನನ್ನ ಊಟನ ಮುಗಿಸ್ಕೊಂಡೆ. ಹಾಗೆ ಸ್ವಲ್ಪ ಹೊತ್ತು ಇನ್ನೂ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ನಾನು ಮತ್ತು ಕಿಶನ್ ಇಬ್ಬರು ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪನ ಅಂಟಿಸ್ಕೋತಾ ಇದ್ದೀವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಕಿಶನ್ಗೆ ಈ ಥರ ವಿಭೂತಿ ಇಟ್ಟಿದ್ದೆ, ಅವನು ಕೈಯೆಲ್ಲ ಮುಗ್ದ. ಇನ್ನು ಮೋಹನ್ ಅವ್ರಿಗೆ
ನೆಲ್ಲಿಕಾಯಿನ ತರೋದಕ್ಕೆ ಹೇಳಿದೆ. ಅವ್ರು ಅದ್ರ ಜೊತೆಗೆ ನಿಪ್ಪಟ್ಟು ಮಸಾಲ ಮತ್ತು ಚಿರ್ಮುರಿ ಮತ್ತು ಗೋಬಿ ಇಂಥವೆಲ್ಲ ತಂದಿದ್ರು. ಸೊ ಅದನ್ನೆಲ್ಲ ತಿನ್ನೋಣ ಅಂತ ಹೇಳಿ ಇವಾಗ ನೆಲ್ಲಿಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿದ್ದೇವಲ್ವ. ಸೊ ನೆಲ್ಲಿಕಾಯಿ ತಿನ್ನೋದ್ರಿಂದ ಕೂದಲಿಗೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೆ. ಹಾಗೆ ನಿಪ್ಪಟ್ಟು ಮಸಾಲನೆಲ್ಲ ತಿನ್ಕೊತಾ ಇದ್ರು. ಎಲ್ರಿಗೂ ಫುಲ್ ಮಜಾನೋ ಮಜಾ. ಮನೆಯಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು ಮತ್ತು ಫ್ರೂಟ್ಸ್ಗಳೆಲ್ಲ ಇದ್ದಾವೆ. ಹಾಗೆ ಡ್ರೈ ಫ್ರೂಟ್ಸ್ ಇದ್ದಾವೆ. ಇಷ್ಟೆಲ್ಲ ಇಟ್ಕೊಂಡು ಇವ್ರಿಗೆಲ್ಲ ಹೊರಗಡೆ ತಿನ್ನೋದಕ್ಕೆ ಇಷ್ಟ. ಸೊ ಇನ್ನೇನು ಮಾಡೋದು, ಯಾವಾಗಲೂ ಒಂದೊಂದು ಸರಿ ಅಲ್ವಾ ಅಂತೇಳಿ ನಾನು ತರಿಸ್ಕೊಟ್ಟೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್.